ಯೋಚಿಸಬೇಕಾದಂತಹ ಅಗತ್ಯ ಇಲ್ಲ. ಭವಿಷ್ಯದ ಹಸ್ತಿನಾವತಿ ಉತ್ತರಾಧಿಕಾರಿಯಾದಂತಹ ನಾನೇ ಆಡ್ತಾ ಇದ್ದೇನೆ. ಮುಂದಕ್ಕೆ ಹಸ್ತಿನೆಯ ಸಿಂಹಾಸನವನ್ನು ನಾ ಏರಲಾರೆ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ನಿನ್ನ ಮೊಮ್ಮಕ್ಕಳೇ ಇಲ್ಲಿಯ ಪೀಠವನ್ನು ಏರಿ ಆಳ್ವಿಕೆಯನ್ನು ನಡೆಸ್ತಾರೆ. ಕೇವಲ ನಾಲ್ಕೇ ತುದಿಯ ಮಾತಲ್ಲ, ಶೂಲಿಯ ಆಣೆಯಾಗಿ ಇದು ಸತ್ಯ. ಇದು ಸಮಸ್ಯೆ ಮೇಲೆ ಸಮಸ್ಯೆ ಹುಟ್ಟಿಕೊಳ್ಳುತ್ತಾರೆ. ಅದ್ಯಾಕೆ? ನೀವು ಪೀಠ ಏರುವುದಿಲ್ಲ ಎಂಬಾಗೆ ಪ್ರತಿಜ್ಞೆ ಮಾಡಿದ್ದೀರಿ. ಅಲ್ಲಿಗೆ ಇದು ಮುಗಿಯುವುದಿಲ್ಲ ಸ್ವಾಮಿ. ಯಾಕೆ? ನಾಳೆ ನೀವು ಮದುವೆ ಆಗುವುದಿಲ್ಲೋ, ನಿಮಗೆ ಮಕ್ಕಳು ಹುಟ್ಟುವುದಿಲ್ಲೋ, ಆ ಮಕ್ಕಳು ಮತ್ತು ನನ್ನ ಮೊಮ್ಮಕ್ಕಳು ಅಧಿಕಾರಕ್ಕೆ ಬೇಕಾಗಿ ಕಚ್ಚಾಟ ಮಾಡಲು ಸುಮ್ಮನೆ ಕುಳಿತುಕೊಳ್ತಾರೆ ಹೇಳಿ ನನ್ನ ಮೊಮ್ಮಕ್ಕಳು ಬೆಟ್ಟು ಮಾಡುವುದಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಸಮಸ್ಯೆ ಬೇಡ. ನಿಮ್ಮ ಮಕ್ಕಳು ಕೇಳಿದ್ರೆ ಹಾಗಾಗಿ ಇನ್ನು ಮುಂದಕ್ಕೆ ಈ ದೇವವ್ರತನಿಗೆ ಆಜೀವ ಬ್ರಹ್ಮಚರ್ಯ, ಆಜೀವ ಬ್ರಹ್ಮಚರ್ಯ. ಅಲ್ಲಿನ ಕೆಳಗೆ ಇಳಿ ಮಹಾರಾಯ, ಅಲ್ಲಿ ನಿಂತು ಬೊಬ್ಬೆ ಆಗ್ತಾರೆ. ನಿನ್ನ ಏನಾಯ್ತಪ್ಪ, ಏನಾಯ್ತು? ಅಲ್ಲಿಂದ ಬೊಬ್ಬೆ ಆಗ್ತಾರೆ. ಮರ ಹತ್ತಿದವ ಬೊಬ್ಬೆ ಹಾಕಿದ್ದಲ್ಲ, ಆ ಮರನಾಡಿದಂತಹ ಮಾತು, ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದ ನೀನು ಭೀಷ್ಮ ಎನ್ನುವುದಾಗಿ ಇನ್ನಾದರೂ ಕಳುಹಿಸಿಕೊಡುವೆಯಾ? ನಾನು ಸ್ವಾರ್ಥಿಯಾಗಿ ಇಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದೇನೆ ಎಂಬಾಗ ಖಂಡಿತವಾಗಿ ಹತ್ತು ಹಲವು ಮಕ್ಕಳು ನನಗಿಲ್ಲ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಒಬ್ಬಳೇ ಮಗಳಿಲ್ಲ. ಅವಳನ್ನೆಲ್ಲ ನನ್ನ ಕರುಣನ್ನು ಕಿತ್ತು ನಿಮ್ಮ ಕೈಗೆ ಕೊಡುವುದಕ್ಕೆ ಈ ದಾಸರಾಜಿಗೆ ಮುಂದಾಗಿದ್ದೇನೆ ಸ್ವಾಮಿ. ಸಂತೋಷ. ಆದರೂ ಕೊನೆಯ ಕಾಲಕ್ಕೆ ಕೈ ಹೋಗಿದ ನಿಮ್ಮಲ್ಲಿ ಒಂದು ಮಾತನ್ನು ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಏನಪ್ಪ? ಇಂದು ನಾಳೆ ಹೊತ್ತು ನನ್ನ ಸ್ಥಿತಿ ಹೇಳುವುದಕ್ಕೆ ಆಗುವುದಿಲ್ಲ. ನನ್ನ ಕೊನೆಯ ಕಾಲದಲ್ಲಿ ನನ್ನನ್ನು ಕಾಣಬೇಕೆಂಬ ಆಸೆ ಮಕ್ಕಳು ಹುಟ್ಟಿದ್ದೆ ಹೌದು. ಆದರೆ ಮಹಾರಾಣಿಯಾದಂತ ಅವಳನ್ನು ನನ್ನ ಬಾಯಿಗೆ ಒಂದಿಷ್ಟು ನೀರು ಬಿಡುವುದಕ್ಕೆ ಬೇಕಾಗಿ ಕಳಿಸಿಕೊಡಬೇಕು. ಒಬ್ಬ ಬಡವಂತ ತಿರಸ್ಕಾರ ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ಏನಪ್ಪ ಏನು? ಸುಖಿಸಬೇಡ. ಖಂಡಿತವಾಗಿಯೂ ನಿನ್ನ ಯೋಗ್ಯತೆ ಏನು ಎಂದು
ನಿಮ್ಮ ಮನದ ವಾಚ್ಯವನ್ನು ಈಡೇರಿಸುವ ಉದ್ದೇಶದಿಂದ ಕನ್ಯಾರತ್ನವನ್ನು ಕರೆತಂದಿದ್ದೇನೆ. ಇವರನ್ನು ವರಿಸಿ ನಮ್ಮ ಕುಲವನ್ನು ಉದ್ಧರಿಸಬೇಕು. ರಾಮಗೆ ಮಗನೇ ಶ್ರೀರಾಮಗೆ ಮಗನೇ ಇಚ್ಚಿ ಪರಿದರು ಆವ ಪರಪಾರದಿರೋಣ ತ್ಯಾಗವನ್ನು ನೀನು ಮಾಡಿದೆ. ಹಿಂದೆ ಮರ್ಯಾದಾ ಪುರುಷೋತ್ತಮನಾಗಿದ್ದಂತಹ ಶ್ರೀರಾಮಚಂದ್ರನ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದವ. ನಿಜ. ಅದಕ್ಕಿಂತಲೂ ವಿಶೇಷವಾದ ತ್ಯಾಗವನ್ನು ನೀನು ತಂದೆಯಾದಂತಹ ನನ್ನ ವೃದ್ಧಾಪ್ಯದ ಒಂದು ಆಶೆಗಾಗಿ ನಿನ್ನ ಜೀವನದ ಸಕಲ ಸುಖ ಸಂಪದವನ್ನು ನೀನು ತ್ಯಾಗ ಮಾಡಿದೆ ಮಗನೇ. ನಿನ್ನ ತ್ಯಾಗಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಿನಗೆ ನಾನು ಅನುಗ್ರಹಿಸುವವನಿದ್ದೇನೆ. ಇಚ್ಛಿಸದೆ ನಿನಗೆ ಮರಣ ಬರಲಾರದು, ಬರಬಾರದು. ಇಚ್ಛಾಮರಣಿಯಾಗು ಮಗನೇ, ಇಚ್ಛಾಮರಣಿಯಾಗು. ಅಷ್ಟು ಮಾತ್ರವಲ್ಲ ಬಾಲ, ಭವಿಷ್ಯದಲ್ಲಿ ನಿನ್ನಂತಹ ಇನ್ನೋರ್ವ ಧರ್ಮಾತ್ಮ ಆ ಸಿಂಹಾಸನವನ್ನು ಏರುವಲ್ಲಿವರೆಗೆ ಅದರ ರಕ್ಷಣೆಯ ಜವಾಬ್ದಾರಿ ನಿನ್ನದು ಮಗನೇ. ನಿನ್ನ ಧರ್ಮ ಸಿಂಹಾಸನವನ್ನು ಪಾಲಿಸುವ ಕರ್ಮದ ಗಜಲ ಧರ್ಮಾತ್ಮನ ಈ ಪೀಠವನ್ನು ಏರುವಲ್ಲಿವರೆಗೆ ಇದರ ರಕ್ಷಣೆಯ ಹೊಣೆ ನನಗೆ ಸಂತೋಷ. ಮದುವೆ
ಎನ್ನುವ ಹಾಗೆ ನಗಳತೆಗೆ ನಾವು ಪಾತ್ರರಾದವರು ತಮ್ಮ. ಖಂಡಿತ. ಯಾಕೆ ಯಾಕೆ ಹಸ್ತಿನಾವತಿಯ ಚಕ್ರವರ್ತಿಗಳಾದ ಶಂತರ ಭೂಪಾಲರು ಹಾಗೂ ಸತ್ಯವತಿ ದೇವಿಯ ಮುದ್ದಿನ ಕಂದಮ್ಮಗಳಾಗಿ ಇಳೆಯ ಬೆಳಕನ್ನು ನಾವು ಕಂಡವರಿದ್ದೇವೆ. ಚಿತ್ರವೀರ್ಯ ವಿಚಿತ್ರ ವೀರ್ಯ, ನಾವೀರ್ವರು ವಿಚಿತ್ರ. ಚಿತ್ರಾಂಗದೆನ್ನುವ ಹಾಗೆ ಮತ್ತೊಂದು ನಾಮಕರಣ ಈ ರಾಜಸಭೆಯಲ್ಲಿ ನಾವು ಸಾಗುತ್ತಾ ಇದ್ರೆ ಏನು ಗೌರವ, ಏನು ಏನು ಜಯಘೋಷ. ಯಾಕೆ ಯಾಕೆ ಅಷ್ಟು ಯೋಗ್ಯತೆ ನಮ್ಮಲ್ಲಿ ಉಂಟು. ಮತ್ತೆ ತಮ್ಮ ಇಷ್ಟೆಲ್ಲ ಯೋಗ್ಯತೆ ಬರುವುದಕ್ಕೆ ಕಾರಣ ಏನು? ನಮ್ಮ ಪರಾಕ್ರಮವೇನು? ನಮ್ಮದಾದಂತ ಕಲಿತಂತ ವಿದ್ಯೆಗಳನ್ನು ಪ್ರಕಟಪಡಿಸಿದೆವಂತಾದ್ರೆ ಬೇಡು ಯಾವುದನ್ನು ನಾವು ಎಂತದ್ದು ಕಲಿತಿದ್ದೇವೆ ನಮ್ಗೆ ಗೊತ್ತಿಲ್ಲ. ನಾವು ಏನು ಕಲಿತಿದ್ದೇವೆ, ಎಷ್ಟು ಕಲಿತಿದ್ದೇವೆ, ಎಲ್ಲೆಲ್ಲ ಕಲಿತಿದ್ದೇವೆ ನಮಗೇ ಗೊತ್ತಿಲ್ಲ. ವೇದ ಪುರಾಣಗಳು ಗೊತ್ತಾ? ನಮಗೆ ಬೇಕಾ? ಇಲ್ಲ, ಅಗತ್ಯ ಇಲ್ಲ. ಬೇಡ. ಶಸ್ತ್ರಾಸ್ತ್ರ ವಿದ್ಯೆಗಳು ಎಷ್ಟು ಬೇಕಷ್ಟು ಸಾಕು. ಹೊಟ್ಟೆಗೆ ಹೆಚ್ಚಾದ್ರೆ ಮತ್ತೆ ಅಜೀರ್ಣ ಆ ಸಮಸ್ಯೆ ಬರ್ತದೆ. ವಿದ್ಯೆ ಕಲಿಯುವಾಗಲೂ ಹಾಗೆ ಎಷ್ಟು ಬೇಕಷ್ಟು ಕಲಿತರೆ ಸಾಕು. ಹಾಗೆ ನನ್ನ ಕುರಿತಾಗಿ ನಾವು ಆಡುವುದಕ್ಕೆ ಹೊರಟಂತಾದ್ರೆ ಭೋಗಕ್ಕೆ ಯಾರು ತಮ್ಮ? ಭೋಗಕ್ಕೆ ಇಂದ್ರ, ಪ್ರಖರತೆಗೆ ಯಾರು? ಸೂರ್ಯ, ತ್ಯಾಗಕ್ಕೆ ಯಾರು? ಶಿಫಿ. ಪ್ರಮತೆಯರು. ಆ ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದು ಮನುಮತ ಮಾತ್ರ. ನಿನಗೆ ನಮ್ಮ ಯೋಗ್ಯತೆ ಅರಿಯದ ರತಿಯ ಮೇಳದೊಳೆ ಇಂಪ. ಅವರದ್ದು ಮೇಳಕ್ಕೆ ಬೆಂಕಿ ಬೀಳಲಿಕ್ಕೆ ನಮ್ಮ ಮೇಳಕ್ಕಿಂತ ದೊಡ್ಡ ಮೇಳ ಬೇರೆ ಯಾವುದಾದ್ರು ಸದ್ಯಕ್ಕೆ ಗಜ ಮೇಳ ಅಂತ ಹೇಳಿದ್ರೆ ನಮ್ಮದು. ಅದೇ ಮತ್ತೆ ನಾನು ಬರೆಯುವಾಗ ಗಜಮೇಳ ಆಗದೆ ಇರ್ತದ. ತಮ್ಮ ಯಾಕೆ ಆಡಿದ ಈ ಮಾತು? ಯಾಕೆ? ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯವರ ಸಾಧನೆ, ಎಲ್ಲಾ ವಿಭಾಗದಲ್ಲಿ ಓರ್ವನದ್ದೇ ಸಾಧನೆ. ಯಾರದು? ಚಿತ್ರವೀರ್ಯ. ಜೊತೆಗೆ ನಾನೊಬ್ಬ ಇದ್ದೇನೆ ತಮ್ಮ. ನಿನ್ನನ್ನು ಬಿಟ್ಟು ನನ್ನ ವ್ಯವಹಾರ ಉಂಟು. ನನ್ನ ಹೆಸರು ಕೂಡ ಬರ್ಬೇಕು. ಪೂರ್ತಿ ದುಡಿಮೆಯಲ್ಲಿ ನೀ ಇದ್ದಿಂತ ತಮ್ಮ. ಬೇರೆ ಏನು ವಿಷಯ ಬೇಡ. ನಾವೊಂದು ನಮ್ಮದಾದಂತಹ ಈ ಪುರದಲ್ಲಿ ಸಾಗುತ್ತಾ ಇರುವಾಗ ಎಷ್ಟು ಮಂದಿ ಹುಡುಗಿಯರು, ಎಷ್ಟು ಮಂದಿ ಪಕ್ಕದಲ್ಲಿ ನಿಂತು ಹುಡುಗಿಯರ ಮನೆಯಲ್ಲಿ ನಿಂತು ನೋಡುವುದು. ಹುಡುಗಿಯರ ವಿಷಯದಲ್ಲಿ ನಾನಿಲ್ಲ, ಅದೇನಿದ್ದು ನಿನಗೆ ಯಾಕೆ ನೋಡ್ತಾರೆ? ಭಾವಿ ಚಕ್ರ ಪ್ರೇಮ.
ಎಲ್ಲ ವಿಭಾಗದಲ್ಲಿ ಸಾಧನೆ ಮಾಡಿದ್ದೇನೆ. ಹಾಗಾಗಿ ನನ್ನ ಮುಂಭಾಗದಲ್ಲಿ ಯಾರು ನಮ್ಮ ಬಗ್ಗೆ ಎಲ್ಲಿಯವರೆಗೆ ಪ್ರಚಾರ ಉಂಟು ಅಂತ ಕೇಳಿದ್ರೆ ಈ ಭೂಲೋಕದಲ್ಲಿ ಬಿಡುವ ಇವರೆಲ್ಲ ಎಲ್ಲರಿಗೂ 90 ಜನ ಇವರಿಗೆ ಹೌದು. ಕೆಳಗಿನ ಲೋಕ ಪಾತಾಳ ಲೋಕ ಪುರಗಾದಿಗಳು ರಾಕ್ಷಸರಿರುವ ತಾಣ ಅವರಿಗೆ ವಿಷಯ ತಲುಪಿದೆ. ಹೆಚ್ಚೇಕೆ 3 ಲೋಕಗಳಲ್ಲಿ ಶ್ರೇಷ್ಠವಾದುದು ಸ್ವರ್ಗಲೋಕ. ಅಲ್ಲಿಗೆ ಸ್ವರ್ಗಲೋಕದಲ್ಲಿ ಅನೇಕ ಪಂಗಡಗಳಿವೆ. ಯಕ್ಷರು, ಕಿನ್ನರರು, ಕೆಂಪುರುಷರು, ಅದರಲ್ಲಿಯೂ ಕೂಡ ಗಂಧರ್ವದ ಅಧಿಪತಿ ಚಿತ್ರಾಂಗದ ಎನ್ನುವವ ಸತ್ತು ಹೋಗಿಲ್ಲ. ಯುದ್ಧಕ್ಕಾಗಿ ಬರುತ್ತಾನಂತೆ ಏನು ಮಾಡುವುದು? ಗಂಧರ್ವ ಬರಲೇ ಇಲ್ಲ, ಒಂದು ಸತ್ತು ಹೋಗುದೇ. ಹೌದು, ಅವ ಬರ್ತಾನಂತ ಯುದ್ಧಕ್ಕೆ ಏನ್ ಮಾಡುದು ಸಮಸ್ಯೆ ಆಗಿದೆ. ತಮ್ಮ ಇದು ಹಗಲು ಕನಸು. ನನಸಾಗುವಂತ ಕಾಲವನ್ನು ಗಟ್ಟಿ ಪ್ರಾಪ್ತವಾಗಿದೆ. ಯಾಕೆ ಅವ ಸತ್ತು ಹೋಗಿದ್ದಾನೆ ನನ್ನ ಕನಸಿನಲ್ಲಿ. ಹಾಗಾದ್ರೆ ಯುದ್ಧಕ್ಕೆ ಸಾಗುವೆ, ಅವನನ್ನು ಕೊಲ್ಲುತ್ತೇನೆ. ಆ ಪೀಠದಲ್ಲಿ ಹೊರಟ ಹೋಗುವುದೇ. ಆದ್ರೆ ಒಂದು ಉಂಟು, ಏನು? ಒಳ್ಳೆಯ ಕಾರ್ಯಕ್ಕೆ ವಿಷಯಕ್ಕೆ ಹೊರಟಾಗ ಹಿರಿಯರ ಆಶೀರ್ವಾದ ಎನ್ನುವುದು ಮುಖ್ಯ ಬೇಕು. ಹಾಗಾಗುದಿಲ್ಲ. ಹೆತ್ತಪ್ಪೆಯ ಆಶೀರ್ವಾದ ಈ ಪ್ರಪಂಚದಲ್ಲಿ ಮಕ್ಕಳ ಮೇಲೆ ಯಾವ ತಾಯಿಗೂ ಉಂಟೋ ಅದಕ್ಕಿಂತ ದೊಡ್ಡದಾದುದು ಯಾವುದೂ ಇಲ್ಲ. ಯುದ್ಧಕ್ಕೆ ಹೋಗುವಂತಹ ಯೋಧನಿಗೆ ದೇಹದ ರಕ್ಷಣೆಗೆ ಕವಚ ಮುಖ್ಯವಂತೆ. ಆದ್ರೆ ಹೆತ್ತಪ್ಪೆಯ ಆಶೀರ್ವಾದಕ್ಕಿಂತ ದೊಡ್ಡದಾದುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಮಗೆ ಬೇಕಾದ ಹೆತ್ತಪ್ಪೆಯ ಆಶೀರ್ವಾದ. ಅಮ್ಮನಲ್ಲಿ ಒಂದು ಮಾತು ಹೇಳಿ ಹೋಗ್ಬೇಕು. ತಮ್ಮ ಅಮ್ಮನಲ್ಲಿ ಹೋದ್ರೆ ಅಮ್ಮ ಸಂತೋಷ, ಅಮ್ಮನಿಗೆ ಸಂತೋಷ ಆದಿತ್ತು. ಹೌದು. ಯಾಕೆ ಮಕ್ಕಳು ಬಂದಿದ್ದಾರೆ, ಊಟ ಹಾಕಬೇಕು, ಇಳಿದಿರಬೇಕು, ಅದಕ್ಕೆ ತಡೆಯಾಗುತ್ತದೆ ಬೇಡ. ಹಾಗಾದ್ರೆ ಹಿರಿಯವ ಅಣ್ಣ ಭೀಷ್ಮನಿದ್ದಾನೆ, ಅವನ ಹಣದರಕ್ಕೆ ಬೆಂಕಿ ಬೀಳಲಿಕ್ಕೆ. ಹೌದಾ? ಮತ್ತೆ ಯಾಕೆ ಭೀಷ್ಮನು ಬಾಣಗಳು ಅನುಜ ಸೈನಿದು ತುಡುಕಿದಿರು
ನಡೆಯುವುದಿದ್ದರೂ ಕೂಡ ಭೀಷ್ಮನನ್ನು ಮುಂದೆ ನಿಲ್ಲಿಸಿಕೊಂಡು ಅದರ ಬಗ್ಗೆ ಚಿಂತನ ಮಂಥನ ನಡೆಸಿ ನೀವು ಮುಂದೆ ಕಾರ್ಯರಂಗಕ್ಕೆ ಇಳಿಯುತ್ತಾ ಇದ್ದವರು. ಆದರೆ ಇವತ್ತು ಭೀಷ್ಮನನ್ನು ಬಿಟ್ಟ ಹಾಗುಂಟಲ್ಲ ನಿಮ್ಮ ವ್ಯವಸ್ಥೆ. ಸರ್ವ ಸಿದ್ಧತೆಯೊಂದಿಗೆ ನೀವು ಹೊರಟದ್ದು ಎಲ್ಲಿಗೆ? ಗಂಧರ್ವನ ಕೂಡೆ ಸಂಗ್ರಾಮ. ನಾವು ನಮ್ಮದ್ದನ್ನೇ ತುಲನೆ ಮಾಡುವುದಲ್ಲ ಮಕ್ಕಳೇ. ಪರರ ಬಲದ ಬಗೆಗಾಗಿ ಚೆನ್ನಾಗಿ ಚಿಂತನೆ ನಡೆಸಬೇಕು. ತಿಳಿದವರನ್ನು ಮತ್ತು ಹೇಳಿದರು. ದೃಷ್ಟಿಪೂತಂ ಯಸೇತ್ಪಾದಂ. ಕಣ್ಣಿಟ್ಟು ಕಾಲಿಡಬೇಕೇ ವಿನಃ ಕಾಲಿಟ್ಟ ಮೇಲೆ ಕಣ್ಣಿಡುವುದಲ್ಲ. ಕಂಡಾರೆ ಕಂಡರು ಪರೋಪರಿಸಿ ನೋಡಬೇಕು. ಅಷ್ಟು ಗೊತ್ತಿದ್ದು ನೀವು ಮಾಡುತ್ತಾ ಇರುವುದು ಏನನ್ನು ಮಗಳೇ? ಯಾವಾಗೂ ಕೂಡ ಇದ್ದ ಹಾಗೆ ಇರಬಾರ್ದು, ಸ್ವಲ್ಪ ಬದಲಾವಣೆ ಬೇಕು. ವೇದಿಕೆಯಲ್ಲಿ ಆಡಿದರೆ ಸಾಲದ ಮಕ್ಕಳೇ, ವಾಸ್ತವದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಿರಬೇಕು. ಮಾಡಿಯೋ ಹೊರಟದ್ದಕ್ಕೆ ಆದ್ದರಿಂದಲೇ ನಿಮ್ಮಲ್ಲಿ ಎಂಥ ವಾಸ್ತವಿಕತೆ ಉಂಟು ಎನ್ನುವುದರ ಬಗ್ಗೆ ಒಂದಿಷ್ಟಾದರೂ ಅವಲೋಕನ ಮಾಡಿಕೊಳ್ಳಿ. ಏನಾಯ್ತು? ಸಾಮಾನ್ಯನೇ ಗಂಧರ್ವಪತಿ ಮತ್ತೆ ಹಸ್ತಿನಾವತಿಯ ರಕ್ಷಣೆಯ ಹೊಣೆಯನ್ನು ಹೊತ್ತವನಿಗೆ ಭೀಷ್ಮ ಅಂತ ಹೇಳ್ತಾರೆ. ಅದೌದು. ನಾ ಇರುತ್ತಾ ನನಗೆ ಕರೆ ಕೊಡದೆ ನಿಮಗೆ ಕರೆ ಕೊಟ್ಟಿದ್ದಾನೆ ಎನ್ನುವುದರ ಅರ್ಥ ಏನು ಬಲ್ಲಿರ? ನಿನಗೆ ಪ್ರಾಯ ಆಯ್ತು, ಮುಂದಕ್ಕೆ ನಾವಂತ. ಖಂಡಿತ ಅಲ್ಲ. ಈ ಸಲ ನಮ್ಮ ಕುಟುಂಬವನ್ನೇ ವಿಂಗಡಣೆ ಮಾಡುವ ಹುನ್ನಾರ ಮಕ್ಕಳೇ ಇದು. ಅದಕ್ಕೆ ಬೇಕಾಗಿ ನಿಮ್ಮನ್ನೇ ಕರೆದಿದ್ದಾನೆ. ಭೀಷ್ಮನನ್ನು ನಿರಾಕರಿಸುವ ವ್ಯವಸ್ಥೆಗೆ ತೊಡಗಿದ್ದಾನೆ. ಆದ್ದರಿಂದ ನಾವು ಎಚ್ಚರಿಕೆ ವಹಿಸಬೇಕು. ಯಾರಿಗೋ ಕುಟುಂಬ ರಾಜಕಾರಣ ಇಷ್ಟ ಇಲ್ಲ ಅಂತ ಕಾಣ್ತದೆ. ಖಂಡಿತ ಅಲ್ಲ. ನಮ್ಮದ್ದು ಕುಟುಂಬ ರಾಜಕಾರಣ ಅಲ್ಲ, ನಮ್ಮದ್ದು ಕುಟುಂಬದ ರಾಜಧರ್ಮ ಮಕ್ಕಳೇ. ಆದ್ದರಿಂದ ರಾಜಧರ್ಮ ಬೇಡ, ರಾಜಕೀಯ ಬೇರೆ. ರಾಜಧರ್ಮವನ್ನು ಈ ನೆಲದ ಮಕ್ಕಳು ಪಾಲಿಸುವಲ್ಲಿ ಸಿದ್ಧರಾಗಬೇಕಾದದ್ದು ಪ್ರತಿಯೊಬ್ಬನಿಗೂ ಹೊಣೆಗಾರಿಕೆ ಮಕ್ಕಳೇ. ಆದ್ದರಿಂದ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ನಿಮಗೆ ಕರೆ ಕೊಟ್ಟ ಗಂಧರ್ವನ ಸಾಮರ್ಥ್ಯದ ಬಗ್ಗೆ ಒಂದಿಷ್ಟಾದ್ರೂ ಯೋಚಿಸಿದಿರಿ? ಚಾಕ್ಷುಷ ಸಂಮೋಹನಾದಿ ವಿಶೇಷ ವಿದ್ಯಾ ವಿಶಾರದರಿದ್ದಾರೆ ಗಂಧರ್ವರು. ನೀವದನ್ನು ಕಲಿತಿದ್ದೀರಾ? ನಾನು ಕೇಳುವುದಿಲ್ಲ ಸತ್ತ ಅಲ್ಲವೇ? ಆದ್ದರಿಂದ ನಮಗೆ ಗೊತ್ತಿರುವಾಗ ಮಾತ್ರ ನಾವು ಸಾಗುವುದಕ್ಕೆ ಹೋಗಬೇಕು ಮಕ್ಕಳೇ. ಅದನ್ನು ಪ್ರಯೋಗ ಮಾಡುವುದನ್ನು ಬಿಡಿಸು. ಆದರೆ ಬೀಳಿಸಬಹುದು. ಆದರೆ ಅವರು ಎಲ್ಲಿಂದ ನಮಗೆ ಬೀಳಿಸ್ತಾರೆ ಎನ್ನುವುದರ ಬಗ್ಗೆ ನಮಗೆ ಲಕ್ಷ್ಯ ಬೇಕು. ವಿರೋಧಿಗಳನ್ನು ಬಿಡಬಾರದು. ಆದ್ದರಿಂದಲೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಭೀಷ್ಮ ಇರುವಲ್ಲಿವರೆಗೆ ಈ ನೆಲದ ಕಣವನ್ನು ಮುಟ್ಟುವ ಸಾಮರ್ಥ್ಯ ಪರಕೀಯರಿಗೆ ಇಲ್ಲ ಮಕ್ಕಳೇ. ಆದ್ದರಿಂದ ನೀವು ಯುದ್ಧಕ್ಕೆ ಹೋಗುವುದಲ್ಲ. ನಿಮ್ಮಂತಹ ಯುವ ಶಕ್ತಿಗಳು ಸದಾ ಜಾಗೃತರಾಗಿದ್ದರೆ ಭವಿಷ್ಯದಲ್ಲಿ ನಿಮ್ಮನ್ನು ಮಹಾಶಕ್ತಿಗಳಾಗಿ ನಿಯೋಜಿಸುವ ಸಾಮರ್ಥ್ಯ ನನಗುಂಟು. ನೀವು ಹೋಗುವುದು ಬೇಡ, ಒಳಗಿಟ್ಟುಕೊಳ್ಳಿ. ಇದೇನು ಹೊಸತಲ್ಲ, ಇದು ಇದ್ದದ್ದು. ಏನು ನಾವು ಸ್ವಲ್ಪ ಹೆಚ್ಚು ಮಲಗಿದ್ರು ಆಗುದಿಲ್ಲ, ಕುಳಿತುಕೊಂಡ್ರು ಆಗುದಿಲ್ಲ. ಬೇಡ, ಒಂದು ಎರಡು ನಿನ್ನ ಹಾಗೆ ಮಾತಾಡಿದಕ್ಕೆ ಅಭ್ಯಾಸ ಮಾಡುವ ಅಂತ ಹೇಳಿದ್ರೆ ನೀವು ಮಾತಾಡಿದ್ರೆ ಹೆಚ್ಚಾಯ್ತು. ಅಷ್ಟು ಮಾತಾಡಬಾರ್ದು, ಬೇಗ ಮುಗಿಸಬೇಕು ಆಕ್ಷೇಪ ಅಲ್ವಾ? ಈ ಹೊತ್ತು ಅಲ್ಲ, ನೀನು ಮಾತಾಡುದೆಲ್ಲ ಮಾತಾಡು, ಮತ್ತೆ ಉತ್ತರ ಕೊಡ್ತೇನೆ. ಈಗ ನಿನ್ನ ಮುಂದೆ ಮಾತಾಡಿದ ಮತ್ತೆ ಯಾವಾಗ ಮಾತಾಡುದು? ನೀವು ಮಾತಾಡುವವರಾಗಬೇಕು ಎನ್ನುವುದೇ ಭೀಷ್ಮನ ಅಂತರಂಗದ ಮಾತು ಮಕ್ಕಳೇ. ಎಲ್ಲಿವರೆಗೆ ಈ ನೆಲದ ಮಕ್ಕಳು ಮಾತಾಡುವುದನ್ನು ಕಲಿಯದೆ ಕೇವಲ ಅನ್ಯರ ಮಾತಿಗೆ ಮರುಳಾಗಿ ಬದುಕುತ್ತಾರೋ ಅಲ್ಲಿವರೆಗೆ ಈ ದೇಶ ಉದ್ಧಾರ ಆಗುವುದಿಲ್ಲ. ಮಾತಾಡಿಕೆ ಬಿಟ್ರೆ ಅಲ್ವಾ ಮಾತಾಡುವುದಕ್ಕೆ ಮುಂದೆ ಬರುತ್ತ. ಆದ್ರೆ ನೀವು ಮಾತಾಡುವ ಹಾಗೆ ಮಾತಾಡಿದ್ರೆ ನಮಗೂ ಅಭಿಮಾನ ಅಲ್ವಾ ಮಕ್ಕಳೇ? ಭೀಷ್ಮ ಚಿತ್ರಾಂಗದ ಎಂದು
ಮುಂದಿದ್ದ ನೀನಲ್ವೇ ಹೇಳು. ಹಾ, ಹಾಗಲ್ಲ ವಿಷಯ. ಮತ್ತೆ ವಿಷಯ ಬದಲಾಗಿದೆ. ಏನು? ನಿನಗಿಂತಲೂ ನಾವು ಪರಾಕ್ರಮಿಗಳು. ಅವನ ಹೆದರಿಕೆಯಿಂದ ಕಳುಹಿಸಿಕೊಟ್ಟದವನು. ಹೌದೇ? ಮತ್ತೆ ಈಗ ನೀವು ಹೋದರೆ ಅವನನ್ನು ದೂರದಲ್ಲಿ ಸೋಲಿಸಿ ನಾವು ಬರುತ್ತೇವೆ ಎನ್ನುವಂತ ಆತ್ಮವಿಶ್ವಾಸ ಉಂಟು. ಮಕ್ಕಳೇ, ಏನು? ಅತಿಯಾದ ಆತ್ಮವಿಶ್ವಾಸವೇ ಅವನತ್ತಿಗೆ ಹೇತುವಾಗುತ್ತದೆ. ಹ. ನೀವೆಷ್ಟು ಎನ್ನುವುದನ್ನು ಈ ಆಸ್ತಿನೆಯ ಮನೆಯ ಹಿರಿಮಗನಾಗಿ ನಾ ಚೆನ್ನಾಗಿ ಬಲ್ಲೆ ಮಕ್ಕಳೇ. ಹ. ನೀವು ಒಬ್ಬ ಗುರುವಿಂದ ಕಲಿತರೆ ಹ. ಭೀಷ್ಮ 4 ಮಂದಿಯಿಂದ ಕಲಿತಿದ್ದಾನೆ. ಅದು ಯಾಕೆ ಒಬ್ಬನಿಂದ ಸಾಕಾಗಿಲ್ಲ, ಹಾಗೆ 4 ಮಂದಿಯಿಂದ ಕಲಿತ. ಹಾಗಲ್ಲ, 4 ಮಂದಿಯದನ್ನು ತುಂಬುವಷ್ಟು ಇಲ್ಲಿ ಉಂಟು ಅಂತ ಅರ್ಥ. ನಿಮಗೆ ಒಂದತ್ತನ್ನೇ ತುಂಬಿಸಿಕೊಳ್ಳುವುದಕ್ಕೆ ನಿಮ್ಮ ಪಾತ್ರ ಸಾಕಾಗುವುದಿಲ್ಲ ಮಕ್ಕಳೇ. ರಾಮಚಂದ್ರಮ ಒಬ್ಬ ವಸಿಷ್ಠರಂತ ಗುರುಗಳಿಂದ ಕಲಿತಲ್ಲಿಗೆ ಸಾಕಾಗಲಿಲ್ಲ. ವಿಶ್ವಾಮಿತ್ರರಿಂದ ಕಲಿತು ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ಕೋದಂಡ ದೀಕ್ಷಾಗುರು ಅಂತ ಕರೆಸಿಕೊಂಡ. 4 ಮಂದಿಯಿಂದ ಯಾಕೆ ಕಲಿತೆ ಬಲ್ಲಿರಾ? ಯಾಕೆ? ನಿಮ್ಮಂತಹ ಮಕ್ಕಳಿಗೆ ರಾಜಧರ್ಮ ಏನು ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಕಲಿತೆ ಮಕ್ಕಳೇ. ನೀವು ಯೋಚನೆ ಮಾಡಿ, ಈ ಕಾಲಘಟ್ಟದಲ್ಲಿ ನಿಮ್ಮನ್ನು ತಡೆಯುವುದಕ್ಕಿರುವ ಉದ್ದೇಶ ಒಂದೇ. ಭವಿಷ್ಯದ ಶಶಿಕುಲಾನ್ವಯವನ್ನು ಬೆಳಗಿಸುವ ಕುಡಿಗಳು ನೀವು ಎನ್ನುವುದೇ ನನ್ನ ಅಪೇಕ್ಷೆ. ನಾವು ಬರೇ ಕುಡಿಗಳಲ್ಲ, ರಣ ಕುಡಿಗಳಾಗ್ತವೆ. ನಳ ನಹುಷ ದುಷ್ಯಂತ ಭರತ ಮಾತ್ರವಲ್ಲ, ಪುರೂರವರಂತಹ ಚಕ್ರವರ್ತಿಗಳು ಆಳಿ ಬಾಳಿ ಬೆಳಗಿಸಿದ ಇನವಂಶ ಮಕ್ಕಳೇ ಇದು. ಈ ಮಣ್ಣಿನಲ್ಲಿ ಹುಟ್ಟಿದವರು ಸಾಮಾನ್ಯರಲ್ಲ. ಒಬ್ಬೊಬ್ಬರು ಚಿರಸ್ಮರಣೀಯರು, ಅವಿಸ್ಮರಣೀಯರು. ಅಂತವರ ನೆನಪನ್ನು ನಾವು ಮಾಡಿಕೊಂಡು ಮುನ್ನಡಿ ಇಟ್ಟೆವುಂಟಾದ್ರೆ ಬಾಡು ಬಂಗಾರವಾಗುತ್ತದೆ. ಆದ್ದರಿಂದ ಹೇಳುತ್ತೇನೆ, ನಮ್ಮಲ್ಲಿ ಪ್ರತಿರೋಧಿಸುವ ಶಕ್ತಿ ಇಲ್ಲ ಅಂತ ಭಾವಿಸಬೇಡಿ. ನಿಮ್ಮ ಭವಿಷ್ಯವನ್ನು ಕಾಪಿಟ್ಟುಕೊಳ್ಳುವಲ್ಲಿ ಈ ಸಲ ಯುದ್ಧಕ್ಕೆ ನಾನೇ ಹೋಗುತ್ತೇನೆ. ಗಂಧರ್ವನಿಗೆ ಬೇಕಾದಂತಹ ಉತ್ತರವನ್ನು ನಾ ಕೊಡ್ತೇನೆ. ನೀನು 4 ಮಂದಿಯಿಂದ ಕಲಿತಿದ್ದಿ. ನಾವೀಗ ಒಬ್ಬರಿಂದ ಕಲಿತದ್ದು ಪೂರ್ತಿ ಆಗಿಲ್ಲ. ಆಗಲಿಲ್ಲ. ನಮ್ಮ ಈ ಪದವಿ ಪೂರ್ತಿಯಾಗಿ ಮತ್ತೆ 4 ಅಲ್ಲ 10 ಗುರುಗಳಿಂದ ನಾವು ಕಲಿತೇವೆ. ಮಕ್ಕಳೇ, ನೀವು ಈಗಲೂ ಪ್ರಾಥಮಿಕದಲ್ಲೇ ಇದ್ದೀರಿ. ಪದವಿ ಆಗಬೇಕು ಅಂತಿದ್ರೆ ಪ್ರೌಢ ಆಗಬೇಕು ಮಕ್ಕಳೇ. ಪ್ರಾಥಮಿಕ ಪದವಿ ಅಲ್ಲ, ವಿಶ್ವವಿದ್ಯಾಲಯದಲ್ಲಿ ನಿಲಯದಲ್ಲಿ ಕಲಿತ್ರೆ ಆಗುದಿಲ್ಲ. ವಿಶ್ವ ಎನ್ನುವಂತ ವಿದ್ಯಾನಿಲಯದಲ್ಲಿ ಕಲಿಬೇಕು ಮಕ್ಕಳೇ. ಸರಿಯಾಗಿ ಅರ್ಥ ಆಗದೆ ಮಾತಾಡಬೇಡಿ. ಬದುಕೆನ್ನುವುದು ವಿಶ್ವವಿದ್ಯಾನಿಲಯವಾಗುವುದು ವಿಶ್ವೇಶನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಮಕ್ಕಳೇ. ಆದ್ದರಿಂದ ನಮ್ಮ ಪದಯಾನ ವಿಶ್ವೇಶ್ವರನ ಸನ್ನಿಧಿಯಿಂದ ಆಗಬೇಕು. ಆವಾಗ ಮಾತ್ರ ನಾವೇನು ಎನ್ನುವುದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇದೀಗ ಭೀಷ್ಮ ಇರುತ್ತಾ ನೀವು ಯಾವತ್ತೂ ಪ್ರಬಲರಲ್ಲ ಎನ್ನುವುದು ನನ್ನ ಅಂತರಂಗ ಹೇಳ್ತಾ ಉಂಟು. ಯುದ್ಧಕ್ಕೆ ನಿಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಟ್ಟು ನಾಳೆ ಭೀಷ್ಮ ಬಲಿಗೊಟ್ಟ ಎನ್ನುವ ಅಪಖ್ಯಾತಿಗೆ ನಾವು ಒಳಗಾಗುವುದಿಲ್ಲ. ನಾನು ಮೊದಲು ಹೋಗುತ್ತೇನೆ, ನಂತರ ನೀವು ನೋಡಿಕೊಳ್ಳಿ. ಯುದ್ಧಕ್ಕೆ ಹೋಗುವುದು ನಾನೇ. ನೀನು ಇಷ್ಟು ಪ್ರಚಾರಕ್ಕೆ ಬಂದದ್ದು ಒಂದೇ ಒಂದು ಕಾರಣದಿಂದ. ಯಾವುದರಿಂದ? ನಿನ್ನ ನಾಲಿಗೆ ಒಳ್ಳೆ ಹರಿತ ಬಂತು, ಅದು ಹೇಗೆ ಬೇಕಾದ್ರೂ ಇಟ್ಟಿರುತ್ತದೆ. ಮಕ್ಕಳೇ, ಕತ್ತಿಗಿಂತ ನಾಲಗೆ ಮೊನಚು. ಕೋಟಿ ಕೋಟಿ ಮಂದಿ ಕತ್ತಿ ಹಿಡಿಯುವಂತಹ ಯೋಧರನ್ನು ಒಂದು ನಾಲಗೆ ನಿಯಂತ್ರಿಸುತ್ತದೆ, ಒಂದು ನಾಲಗೆ ಪ್ರೋತ್ಸಾಹಿಸುತ್ತದೆ ಮಕ್ಕಳೇ. ಆದ್ದರಿಂದ ಈ ನಾಲಗೆಯ ಸತ್ವ ನಿಮಗೆ ಅರ್ಥ ಆಗಲಿಲ್ಲ. ನೀವೀಗ ಯುದ್ಧ ಮಾಡ್ದ, ಯುದ್ಧ ನಾಳೆ ಮಾಡುವುದು. ಹೋಗುವುದೇ ಗಡ್ಡ ಬಿಟ್ಟವ ನೀನು ಯುದ್ಧ ಮಾಡುದು. ಮಕ್ಕಳೇ, ಏನು ನೀವು ಇಷ್ಟರವರೆಗೆ ಈ ದೇಶದಲ್ಲಿ ಸುಭದ್ರವಾಗಿ ಇರಬೇಕಿದ್ರೆ ಒಬ್ಬ ಗಡ್ಡ ಬಿಟ್ಟವನೇ ಕಾರಣ ಮಕ್ಕಳೇ. ಅದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನೊಂದು ನೆನಪಿಟ್ಟುಕೋ, ಗಡ್ಡ ಬಿಟ್ಟವ ನಿನ್ನಂತವನ ಸಂಘಟನೆ ಮುಂದುವರಿಯಬೇಕಾದರೆ ಸ್ವಂತಕಾರಿ ಯುವಕರಾದಂತಹ ನಮ್ಮ ಬೆವರು ರಕ್ತದೋಪಾದಿಯಲ್ಲಿ ಹರಿದಿದೆ. ನಮ್ಮ ಬೆಂಬಲ ಇದ್ರೆ ನಿನ್ನದು ಏನಿಲ್ಲ. ಮಕ್ಕಳೇ, ನಿಮ್ಮಂತ ಯುವ ಶಕ್ತಿಗಳ ಬೆಂಬಲವನ್ನು ಯಾವತ್ತೂ ನಾವು ಒಪ್ಪಿಕೊಳ್ಳುತ್ತೇನೆ. ನೀವು ಪಡಕೊಂಡು ಯುವ ನಿಧಿಗಳಾಗುವುದಲ್ಲ, ನೀವು ಈ ದೇಶಕ್ಕೆ ಕೊಟ್ಟು ಯುವ ನಿಧಿಗಳ. ನಿಮ್ಮಂತಹವರ ಬೆಂಬಲ ಯಾವತ್ತೂ ನನ್ನ ಪಾಲಿಗೆ ಸಿಕ್ಕಿದ್ರೆ ಭವಿಷ್ಯದಲ್ಲಿ ಅಖಂಡವಾದ ಭಾರತ ಭೂಮಿಯನ್ನು ಪ್ರತಿ ರಾಮರಾಜ್ಯ ಮಾಡುತ್ತೇನೆ ಮಕ್ಕಳೇ. ನೀನು ಇಲ್ಲದೆ, ನಿನ್ನ ಸಹಾಯ ಇಲ್ಲದೆ ಯುದ್ಧದಲ್ಲಿ ಗೆಲ್ಲುತ್ತೇವೆ ಎನ್ನುವಂತಹ ಧೈರ್ಯದಿಂದ ನಾವು ಹೊರಟಿದ್ದೇವೆ. ಖಂಡಿತ ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ನೀನು ಬಿಟ್ಟು ಕೊಡುವುದು ಬೇಡ. ಹುಡುಗರು ಬಿಡಲಿಗೆ ಭೀಷ್ಮ ಕಟುಕಲಿ ಕಟವಿದ ಬಿಡು ಭೀಷ್ಮ ನುಡಿದವರಲ್ಲಿ
ನೀವು ಹೇಳಬೇಕು. ಇಷ್ಟರಲ್ಲಿ ಹೆಚ್ಚು ಮಾತಾಡಿದ್ದ ಅವನನ್ನ ಬೇರೆ ಪ್ರಸಂಗದಲ್ಲಿ ಮಾತಾಡೋ ಅವಕಾಶ ಕೊಟ್ರೆ ಅಲ್ಲ. ನಾನು ಹೇಳ್ತೇನೆ. ಯಾಕಂದ್ರೆ ಹುಡುಗರು ಮಾತಾಡುವುದನ್ನೇ ಮಾಡಬೇಕು, ಮಾತಾಡಬೇಕು. ಹಿರಿಯರು ಮಾತಾಡುವುದನ್ನೇ ಮಾತಾಡಬೇಕು. ಯಾವಾಗ ಹಿರಿಯರ ಮಾತನ್ನು ಯುವಕರು ಮೀರಿ ನಡೆಯುತ್ತಾರೋ ಅಲ್ಲಿಗೆ ಯುವಕರ ಭವಿಷ್ಯ ನಿಂತು ಹೋಗುತ್ತದೆ. ಹಳೆ ಬೇರು ಹೊಸ ಚಿಗುರು. ಗೊತ್ತುಂಟು ನನಗೆ. ಆ? ಒಳಗೆ ಕೇಳ್ಕೊಂಡು ಹೋಗ್ತೇನೆ. ಈ ನನ್ನ ಮಕ್ಕಳಿಗೆ ಗದರಿಸ್ಲಿಕ್ಕೆ ಇಲ್ಲಮ್ಮ, ಮತ್ತೆ ಬಿಟ್ಟು ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಾ ಇದ್ದೇನೆ. ಎಂತದ ಎಚ್ಚರಿಕೆ? ಅವರು ಗಂಧರ್ವನ ಕೂಡ ಯುದ್ಧಕ್ಕೆ ಹೊರಟಿದ್ದಾರೆ. ಹಾ, ಸಾಧ್ಯ ಹೋಗ್ಲಿ. ಮತ್ತೆ ಮಕ್ಕಳಿಗೆ ಸಿಕ್ಕಂತಹ ಅವಕಾಶ. ಯುದ್ಧ ಅಂದರೆ ಏನು ಹಬ್ಬ ಎನ್ನುವ ಹಾಗೆ ಭಾವಿಸಿಕೊಳ್ಳುವ ನನ್ನ ಮಕ್ಕಳು. ಹ? ಮತ್ತೆ ನೀನು ಮಾಡಿದ್ದೆಲ್ಲ ಜೀವನದಲ್ಲಿ ಬೇಕಾದಷ್ಟು ಮಾಡಿ ಆಗಿದೆ. ಯುದ್ಧ ಹೌದಪ್ಪ, ನನ್ನ ಮಕ್ಕಳು ಸ್ವಲ್ಪ ಹಾಗೆ ಮಾಡಿದ್ರೆ ಹ. ಒಂದು ಹೆಸರನ್ನು ಪ್ರಚಲಿತ ಬಂದ್ರೆ ಹ. ನಿನಗೇನು ನಷ್ಟ? ಅಮ್ಮ, ಏನು? ಇವರು ಕುಲಶೇಖರರಾದರೆ ನನಗೆ ಸಂತೋಷ. ಹಾ. ಆದರೆ ಕುಲದಲ್ಲಿ ನಾವು ಅಲ್ಲ, ಕುಲದಲ್ಲಿ ನಾವು ಹಾ. ಎಲ್ಲಿಯಾದರೂ ಚಿತ್ರಪಟ ಹಾಕುವ ಸ್ಥಿತಿ ಬರುವುದು ಬೇಡ ಅಂತವರ ಚಿತ್ತಕ್ಕೆ ಎಚ್ಚರಿಕೆ ಕೊಟ್ಟರು. ಇಲ್ಲಿ ಹೇಳ್ಬೇಡ. ಅಮ್ಮ, ಹಾಗಾಗಿ ದಿನೇಶನ ಕಾವಲಿ ಎಂಬ ಕಟ್ಟೆಯ ಒಳಗೆ ನಾವಿದ್ದೇವೆ. ಆ, ನೀವು ನನ್ನ ಒಳಗಿದ್ರೆ ನಿಮಗೆ ಭವಿಷ್ಯ ಉಂಟು ಮಕ್ಕಳೇ. ಹಾಗಾಗಿ ಹೇಳ್ತೇನೆ, ಆ. ನಿನ್ನ ಮಕ್ಕಳನ್ನು ನೀನೇ ಕಳುಹಿಸಿ ಕೊಡ್ತಿಂತಾದ್ರೆ ಹೌದು. ನನ್ನ ಆಕ್ಷೇಪ ಇಲ್ಲ. ಬೇಕಾದಷ್ಟು ಕಲ್ತಾಗಿದವರು. ನಿನ್ನ ಮಕ್ಕಳಿಗೆ ಹೊಣೆ ಯಾರು? ಆ. ಯಾರು? ನಾನೇ. ನೀನೇ. ಹೌದು. ನಾಳೆ ನನ್ನನ್ನು ದೂರಬೇಡ. ಆಯ್ತು. ಮೆಚ್ಚಿದೆ. ದುರ್ಗುಣ ಹೊರಡಿಸಿ ಬಂದೆಯಲ್ಲ. ಒಂದು ತಿಳಿದುಕೋ, ನೀನು ಒಂದು ಊರಿನ ಅರಸ ಅಥವಾ ಚಕ್ರವರ್ತಿ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಇಲ್ಲಿಗೆ ಬರೆಸಿದವನಲ್ಲ. ಚಕ್ರವರ್ತಿ ಸಿಂಹಾಸನದ ಕಾಲಪುಟದಲ್ಲಿ ಯಾವ ಕೂತ್ಕೊಳ್ತೇನೆ ಅದು ಇರಲಿ, ಅದು ನಿನಗಾಯಿತು, ನನಗೆ ಅದರ ಅಗತ್ಯವಿಲ್ಲ. ಆದರೆ ನನ್ನ ಹೆಸರಿಗೆ ಆಗುತ್ತಿರುವಂತಹ ಧಕ್ಕೆಯನ್ನು ತಡೆಯುವುದಕ್ಕೆ ಇಲ್ಲಿವರೆಗೆ ಬರೆಸಿಕೊಂಡದ್ದು ನನ್ನ ಹೆಸರಿಗೆ ಎದುರು ನಿನ್ನ ಹೆಸರು ಬರಬಾರದು. ಒಂದು ವೇಳೆ ಬಿಚ್ಚಿ ಬೀರಿದೆಂದಾದ್ರೆ ಎಂಥ ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ಕದನ ಕ್ಷೇತ್ರವನ್ನು ಪ್ರವೇಶ ಮಾಡಿದ ನನ್ನ ತಮ್ಮನಾದಂತಹ ಚಿತ್ರವೀರ್ಯ ವೀರ ಚಿತ್ರಾಂಗಣ ಕೂಡೆ ಮಾಡಿದನಂತೆ. ಕೇಳಿದ ಮೇಲೆ ಸುಮ್ಮನಿರುವುದಲ್ಲ, ನಮ್ಮ ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾದದ್ದು ಈ ನೆಲಧರ್ಮಕ್ಕನುಸಾರವಾಗಿ ನನ್ನ ಕರ್ತವ್ಯ. ಹಾಗಾದ ಕಾರಣ ಬಂದ ಗಂಧರ್ವನಿಗೆ ಉತ್ತರ ಕೊಡುವುದಕ್ಕೆ ಬೇಕಾಗಿ ನಿಂತ ನೆಲದಿಂದಲೇ ಸಮಗ್ರ ಗಂಧರ್ವ ಪ್ರಿಯನ್ನೇ
ಅಂತ ಗೊತ್ತುಂಟೋ ಇಲ್ವೋ? ಗೊತ್ತಿದ್ದು ಯಾಕೆ ಕರೆ ಕೊಡ್ಲಿಲ್ಲ? ಬೇಕು ನನಗೆ ಉತ್ತರ ಪಡೆದಿ ನನಗೆ ಇವತ್ತು ಎಷ್ಟು ಹೊತ್ತಾದ್ರೂ ಬಿಡು. ಎಷ್ಟು ಗೊತ್ತಾದರೂ ಉತ್ತರ ಕೊಟ್ಟೆ ನಾನು. ಕೆಲವರು ಎಲ್ಲ ಹೊರಗೆ ಕೂತುಕೊಂಡು ನಮ್ಮ ನೆಲದ ಬಗ್ಗೆ ಮಾತಾಡುವುದು. ಅಂತಹ ಪಾಪಿಗಳು ಈ ನೆಲದಲ್ಲಿ ನಿಂತು ಮಾತಾಡಿದೆ. ಆದ್ದರಿಂದಲೇ ಈ ಪ್ರಶ್ನೆಯನ್ನಿಟ್ಟಿದ್ದೇನೆ. ಈ ನೆಲದಲ್ಲಿ ಇರುವಂತಹ ನಮ್ಮವರನ್ನು ಘಾತಿಸಿದ್ದು ಯಾಕೆ? ಮಾತ್ರವಲ್ಲ, ಸೊಲ್ಲೆ ಮಂದಾಕಿನಿ ಸುತನು ನಿನ್ನ ಸಮ್ಮುಖದಲ್ಲಿ ನಿಂತವನಿದ್ದೇನೆ. ಅವರನ್ನು ದಂಡಿಸಿದವನನ್ನು ಕೊಂದ ನಿನ್ನನ್ನು ಮಾತ್ರವಲ್ಲ, ಇನ್ನು ಜನ್ಮಕ್ಕೆ ಈ ನೆಲದ ಬಗ್ಗೆ ಇನ್ನೊಬ್ಬ ಮಾತಾಡಬಾರದು. ನಿಂತ ಪುರವನ್ನೇ ಸೊಟ್ಟ ಮನ್ನಿಸು ಸುರತೋಮವನ್ನು ನೀನಗುದಾಯಿಸು ಇಂದು ಕುಲದ ಖಾದಿ ಬೆಳದಾಳೆಯೊಂದನ್ನು ತನಷ್ಟು ಸುರಿಸಿ ಇದು ಕುಲದಿದೆ ತೋರಿದು. ಆಚಾರ್ಯರೇ, ಗಂಧರ್ವಪತಿ ವೇಗವಾಗಿ ಬಂದಂತ ಗಂಧರ್ವ ಒಂದೊಮ್ಮೆಗೆ ನಿಮ್ಮನ್ನು ಕಂಡಾಗ ಚರಣದಲ್ಲಿ ವಂದಿಸಿಕೊಂಡಿದ್ದೇನೆ. ಶರಣು ಬಂದಿದ್ದಿ. ಶರಣು ಬಂದವನಿದ್ದೇನೆ. ಯಾಕೆ? ಪ್ರಪಂಚ ಮುಖದಲ್ಲಿ ನೀವೆಷ್ಟು ನಿಮ್ಮನ್ನು ಯೋಗ್ಯತೆ ಏನು ಎಂಬುದನ್ನು ತಿಳಿದುಕೊಂಡವನಾಗಿದ್ದೇನೆ. ಹಾಗಾಗಿ ಶರಣು ಬಂದವನಿದ್ದೇನೆ. ಓಹೋ, ಕರೆ ಯಾಕೆ ಕೊಡ್ಲಿಲ್ಲ? ಆದರೆ ಒಂದು ವಿಚಾರ, ಚಿತ್ತವೀರನಿಗೆ ಯುದ್ಧಕ್ಕೆ ಆಹ್ವಾನ ಕೊಟ್ಟವನಾನೆ. ಯಾಕೆ? ಯಾಕೆ? ನನ್ನ ಹೆಸರಿಗೆ ಆಗುತ್ತಿರುವಂತ ಧಕ್ಕೆಯನ್ನು ತಡೆಯುವುದಕ್ಕೋಸ್ಕರವಾಗಿ ಆತನನ್ನೇ ಕೊಲ್ಲಲೇಬೇಕು ಎನ್ನುವಂತ ಉದ್ದೇಶದಿಂದ ನಾನು ಕರೆಸಿಕೊಂಡವನಲ್ಲ. ಮತ್ತೆ ನೀವೊಂದು ಮಾತನ್ನು ಹೇಳಿದ್ರಿ, ನಾನು ಇರುತ್ತ ನೀನು ಅವನಿಗೆ ಓಲೆಯನ್ನು ಕೊಟ್ಟದ್ದು ಯಾಕೆ ಎನ್ನುವ ಹಾಗೆ. ನಿಜ. ನನ್ನದೊಂದು ಮರು ಪ್ರಶ್ನೆ ಉಂಟು. ಗಂಧರ್ವನ ಓಲೆ ಹಸ್ತಿನಾವತಿಗೆ ತಲುಪಿದೆ ಎನ್ನುವಂತ ವಿಚಾರ ನಿಮಗೆ ಗೊತ್ತಿದ್ದೇ ಗೊತ್ತಿಲ್ಲ? ಗೊತ್ತು, ಆದದ್ದೇ ಅವ ಹೊರಟ ನಂತರ. ಯಾಕೆ ಆವಾಗ ನೀವು ಇಂಥದ್ದು ಅನಾಹುತ ಸಂಭವಿಸುತ್ತದೆ ಎಂದು ಆಲೋಚಿಸಿ ಅವನನ್ನು ತಡೆಯುವುದಕ್ಕೆ ಪ್ರಯತ್ನ ಮಾಡಲಿಲ್ಲ? ತಡೆಯುವ ಪ್ರಯತ್ನ ಮಾಡಿದೆ, ಧಿಕ್ಕರಿಸಿ ಬಂದ. ನೋಡಿ ಆಚಾರ್ಯರೇ, ಕೆಲವು ಸಲ ಹೊರಗಿನವರನ್ನಾದರೂ ತಿದ್ದಬಹುದು. ನಮ್ಮ ನೆಲದಲ್ಲಿ ಹುಟ್ಟಿ ಬಾಯಿಗೆ ಬಂದಂತೆ ಮಾತಾಡುವವರನ್ನು ತಿದ್ದುವುದು ಕಷ್ಟ. ನಿಜವಾಗಿ ಈ ದೇಶಕ್ಕೆ ದ್ರೋಹಿಗಳು ಹೊರಗಿನವರಿಗಿಂತ ಹೆಚ್ಚು ಒಳಗೆ ಇಟ್ಟುಕೊಂಡು ಇಲ್ಲಿ ಅನ್ನ ತಿನ್ನುವ ಪಾಪಿಗಳು. ಅದರಲ್ಲೂ ಕೆಲವರು ನಿಮ್ಮ ಜೊತೆಯಲ್ಲಿದ್ದವರು, ನಿಮ್ಮ ಮಾತನ್ನು ಕೇಳದವರು. ಹಾಗಾಗಿ ನೀತಿಯ ಮಾತುಗಳನ್ನು ಹೇಳಿದೆ, ಮಧ್ಯವಾಗಲಿಲ್ಲ, ಅಹಂಕಾರದ ಮಾತನ್ನು ಆಡಿದ. ಮತ್ತೆ ಏನು ಮಾಡೋಣ ಹೇಳಿ? ನಾವು ಮೇಲಿನವರು, ನಮ್ಮ ಹೆಸರು ಸ್ವಲ್ಪ ಹಾಳಾಗಬಾರದು ಎನ್ನುವಂತ ಉದ್ದೇಶದಿಂದ ಯಾವ ಕೆಲಸವನ್ನು ಮಾಡುವುದಕ್ಕೂ ನಾವು ಹಿಂದೆ ಮುಂದೆ ನೋಡುವವರಲ್ಲ. ಮೇಲಿನವರು ಇನ್ನು ಮುಂದೆಯೂ ನಿಮ್ಮ ಒಂದು ಹೆಸರು ಹಾಳಾಗದ ಹಾಗೆ ನೋಡಿಕೊಳ್ಳಿ, ನಮ್ಮದೇ ಅಪೇಕ್ಷೆ. ಖಂಡಿತವಾಗಿಯೂ ಆ ಮಾತನ್ನು ಖಂಡಿತವಾಗಿ ನಾವು ಉಳಿಸಿಕೊಳ್ಳುತ್ತೇವೆ. ಆದರೆ ಯುದ್ಧವನ್ನೇ ಬಯಸಿದ, ನನ್ನಿಂದ ಹತನಾಗಿ ಹೋದ, ನಾನೇ ಕೊಂದದ್ದ, ಅವ ಸತ್ತದ್ದ ಎನ್ನುವಂತ ವಿಚಾರ ಬೇಡ. ಹಾಗಾಗಿ ಆಚಾರ್ಯರೇ, ಏನು ವಿಧಿಯ ಲೀಲೆಯೇ ಏನು? ನಿಮ್ಮ ಸರಳ ನನ್ನ ತಮ್ಮ ಕೊಂಡ ಕಳೆದುಕೊಂಡಿದ್ದವರು ನೀವಿದ್ದೀರಿ. ಹಾಗಾಗಿ ನಿಮ್ಮ ಸಮ್ಮುಖದಲ್ಲಿ ಒಂದು ಮಾತನ್ನು ಕೊಡುವುದಕ್ಕಿದ್ದೇನೆ. ಏನು? ಎಲ್ಲಿಯವರೆಗೂ ನೀವು ಇರುತ್ತೀರೋ ಅಲ್ಲಿಯವರೆಗೂ ನಿಮ್ಮ ವಂಶವನ್ನು ಈ ಗಂಧರ್ವ ಕೆಣಕುವುದಿಲ್ಲ. ಇದು ನಾನು ಕೊಡುತ್ತಿರುವಂತ ಮಾತು. ಪರಮ ಸಂತೋಷವಾಯಿತು ಗಂಧರ್ವಪತಿ. ಹೊರಗಿನ ದೇಶದವರಲ್ಲಿ ವಿರೋಧ ಕಟ್ಟಿಕೊಳ್ಳುವುದು ದೊಡ್ಡಸ್ತಿಕೆ ಅಲ್ಲ. ಹೊರಗಿನ ದೇಶದವರು ಮೆಚ್ಚಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಿಸುವ ಕೆಲಸ ಮಾಡುವ ನಾಯಕನೇ ನಿಜವಾದ ವಿಶ್ವನಾಯಕ. ಅದನ್ನು ನೀವು ಒಪ್ಪಿದ್ದೀರಿ ಅಂತಾದ್ರೆ ಅಭಿಮಾನದಿಂದ ಅಂಗೀಕರಿಸಿದ್ದೇನೆ. ನಮ್ಮ ಸ್ನೇಹ ಹೀಗೆ ಇರಲಿ, ಮುಂದುವರಿಯೋಣ. ಸುಳಿಯುಂತೆ ಕಡುಮತೆ ಸಿದುಸಿ ಬದುಕಿದರುಮತೆ ಜಗದಿ ಕೊಡುಗುಡಗೆ ಕಳುಗುಡ ಉಳಿದು ಬದುಕು ಜಗದಿ ಜಲ ಮಧ್ಯದೊಳಗೆ ಸುಳಿಯೋ ಅಜರ
ಕರಪಿಡಿ ಗಾಳಿಯ ಪರಿದೆ ಸತ್ತು ಜೀವಿ ಬರುವಂತೆ ಪರಿದೆ ಚಿಪುದೆ ಸತ್ತು ಜೀವಿ ಬರುವಂತೆ ತರಳ ಓರ್ವ ಮಾತೆ ಸತ್ಯವತಿ ಅಮ್ಮ ಸತ್ಯವತಿ ದೇವಿ ಭೀಷ್ಮ ಬರಿದೆ ದುಃಖಿಸಲೇಕೆ ಮಾತೆ ಹಾ, ಬೇಡ ಮಕ್ಕಳು ಪ್ರಬುದ್ಧರಾಗಲಿಲ್ಲ ಅಂತ ನಿನ್ನನ್ನು ಎಚ್ಚರಿಸಿದೆ. ಸರಿ ಆದರೆ ನನ್ನ ಮಾತು ನಿನಗೂ ನಿನ್ನ ಮಕ್ಕಳಿಗೂ ಪಥ್ಯವಾಗಲಿಲ್ಲ. ಇಲ್ಲ ಭೀಷ್ಮ ವಾಕ್ಯವನ್ನು ಧಿಕ್ಕರಿಸಿದರ ಫಲರೂಪವಾಗಿ ಆ, ತನ್ನನ್ನೇ ತಾನು ತೆರೆದುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಯಿತಮ್ಮ. ಅಳಿದ ಮಗನ ಬಗ್ಗೆ ಯೋಚಿಸುವುದಲ್ಲ, ಮತ್ತೆ ಈ ದೇಶದ ಭವಿಷ್ಯದ ಬಗ್ಗೆ ನೀ ಚೆನ್ನಾಗಿ ಯೋಚನೆ ಮಾಡಬೇಕು ತಾಯೇ. ಹೌದು ಮಗನೇ ಅಳಿದ ಕಂದಮ್ಮನಿಗೆ ಅಂತ್ಯಕ್ರಿಯೆಯ ಉತ್ತರ ಕ್ರಿಯಾದಿ ಪ್ರಕ್ರಿಯೆಗಳನ್ನು ಪೂರೈಸಿ ಆ, ಮುಂದಕ್ಕೆ ನಿನ್ನ ಕಿರಿಸುತ್ತನಿದ್ದಾನಲ್ಲ ವಿಚಿತ್ರ ವೀರ್ಯಕ, ಹೌದು ಅವನನ್ನು ಬಟ್ಟ ಬೇರಿಸೋಣ, ಆ, ರಾಜಧರ್ಮ ಬೋಧಿಸೋಣ. ಸರಿ ಸರ್ವ ಸಮರ್ಥನಾಗಿ ಮುಂದಕ್ಕೆ ಅಸ್ಥಿರಿಯ ಅಧಿಕಾರವನ್ನು ಆ. ಅವನೇ ನಿರ್ವಹಿಸುವ ಹಾಗೆ ನೋಡಿಕೊಳ್ಳೋಣ. ಅದೇ ತನ್ವೇ ತಾಯಿ. ಆಗಲಿ ಬನ್ನಿ. ಅದ್ವಿರುದ್ಧ ಮಾತೆಯ ಸಾಧನೆಗಳಿಗೆ ಭಕ್ತರು ಪಡೆಯುತ್ತಿರುವ ದಿನ ಕಾಶಿಯು ಪೃಥ್ವಿಪರ ಸುದೀರಿ ಪರಿಣಯ ಮನೆಸುವರಿ ಪಣವಿ ಪುದರಿಯುದ ಮಾತೆಯಾದ ಸತ್ಯವತಿ ದೇವಿಯವರನ್ನು ಸಮಾಧಾನಪಡಿಸಿದೆ. ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನು ಪಟ್ಟಬೇರಿಸಿದೆ. ರಾಜಧರ್ಮವನ್ನು ಭೋಗಿಸಿದೆ. ಹಲವು ಸಮಯ ಸಂದು ಹೋಯಿತು. ಆದರೆ ಸತ್ಯವತಿ ದೇವಿಯರ ಮನೋವಾಂಛೆ ಬಂದಿತ್ತು. ಮಗನಿಗೆ ತಕ್ಕ ವಧುವನ್ನು ಅನ್ವೇಷಿಸಿ ಮದುವೆ ಮಾಡಬೇಕು ಎಂಬ ಹಾಗೆ. ಹೀಗೆ ಯೋಚಿಸುವ ಸಮಯ ಬಂದೊಂದು ಕರೆ. ಕರಿಪುರದಲ್ಲಿ ಭೀಷ್ಮಂಗರಿಯದ ಹಾಗೆ ಅರೆಸುಲೆ ಕನಗಳ ಸಕಲ ಭೂಪರಿಗೆ ಇದು ಕಾಶೀಶನ ಒಕ್ಕಣೆಯಂತೆ ನಡೆಸುತ್ತಾನೆ ಸ್ವಯಂವರ. 3 ಮಂದಿ ಹೆಣ್ಣು ಮಕ್ಕಳಿಗೆ ವಿಕ್ರಮದಲ್ಲಿ ಕೆತ್ತವನಿಗೆ ಅವರನ್ನು ವಿಕ್ರಯಿಸುವುದು. ಹಸ್ತಿನಿಗೆ ಅವಮಾನ ಅಂತ ತಿಳಿದೆ. ತಾಯಿಗೆ ಅಭಿವಂದಿಸಿ ನೇರವಾಗಿ ಕಾಶೀಪುರ ಸೇರಿದೆ. ಆ ಕಾಲದಲ್ಲಿ ನಡೆಯುತ್ತಾ ಇದ್ದ ಸ್ವಯಂವರದ ಬಣ ನೋಡಿದ ಸಕಲರು ಭೀತರಾಗಿ ಧನುಸ್ಸನ್ನು ಕೆಳಗಿಳಿಸಿದರು. ನಾನಾಡಿದ್ದೊಂದೇ, ಏರಿನಿ ಎನ್ನವಯ ರಥವನ್ನು ಬರೆಯಲ್ಲಿ ಮಾನಿನಿ ಮಣಿಯರು. ಕ್ಷಣದಲ್ಲಿ ರಥ ಏರಿದರು. ಆವಾಗ ಎಚ್ಚರಿಕೆ ಕೊಟ್ಟೆ. ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷಗಳೊಳಗೆ ಫಲರೂಪನಾದ ಹರಿಗಜಕ್ಕೆ ಪಂಚಾಸ್ಯ ನಿರಿಪ ವೀರ ಶಬ್ದಂ ಜಾತ ಬಂದೀಗ ತರುಣಿಯರ ಪುರಪೈವೆ ಪದವುಳ್ಳವರು ಕಾದುವುದು. ಒಬ್ಬನೇ ಒಬ್ಬ ಎಳ್ಳಿಲ್ಲ, ಒಬ್ಬ ಸಾಲ್ವನಂತೆ ಅರೆಬರೆ ಕ್ಷತ್ರಿಯ ಎದ್ದ, ಒದ್ದಾಗ ಬಿದ್ದ. ತರುಣಿಯರನ್ನು ಕರೆಕೊಂಡು ಬಂದೆ. ದಿನ 15 ಕಳೆದ ನಂತರ ತಮ್ಮನಾದ ವಿಚಿತ್ರ ವೀರ್ಯನನ್ನು ವರಿಸಿ ಅಂತ ಕೇಳಿಕೊಂಡೆ. ಅಂಬಿಕೆ ಅಂಬಾಲಿಕೆ ಒಪ್ಪಿದರು. ಹಿರಿಯರಾದ ಅಂಬೆ ಮಾತ್ರ ಒಪ್ಪಲಿಲ್ಲ. ಕಾರಣ ಕೇಳಿದಾಗ ಹೇಳ್ತಾಳೆ, ನಾ ಮದುವೆಯ ಮುಂಚಿನ ದಿವಸ ಸಾಲ್ವನಿಗೆ ಮನಸೋತು ವಾಗ್ದಾನ ಕೊಟ್ಟಿದ್ದೇನೆ. ನಾಳಿನ ಸ್ವಯಂವರದಲ್ಲಿ ಯಾರು ಯಾರನ್ನು ಬೇಕಿದ್ದರೂ ಬರಿಸಲಿ, ನಾನಿನ್ನ ಓಲೈಸಿ ಬರ್ತೇನೆ ಅಂತ ಆಡಿದರಂತೆ. ಅಯ್ಯೋ ನಮ್ಮ ದುರಂತವೇ. ಹೇಳಲಿಕ್ಕೆ ಅವ ಅರ್ಧಕ್ಷಾತ್ರಿಯ, ಇವರು ಜಾತಿ ಕ್ಷಾತ್ರಿಯ. ನಮ್ಮ ಹೆಣ್ಣು ಮಕ್ಕಳಿಗೆ ಜಾತಿಯ ಗಂಡು ಮಕ್ಕಳಾಗುವುದಿಲ್ಲ. ಒಳ್ಳೆ ಪಂಚವತ್ತು ಶಾಲು ಹಾಕಿಕೊಂಡ ಗಂಡಸರು ಯಾವ ಹೆಣ್ಣಿಗೂ ಪತ್ಯ ಆಗುವುದಿಲ್ಲ. ಮುಖದಲ್ಲಿ ಅರ್ಧರ್ಧ ಬ್ರಹ್ಮಾಂಡ ದರ್ಶನ ಮಾಡುವ ಸರಿ ಬಟ್ಟೆ ಹಾಕಿಕೊಳ್ಳದವರೇ ಚಂದ ಕಾಣ್ತಾರೆ. ಆದ್ದರಿಂದಲೇ ಪ್ರಪಂಚದಲ್ಲಿ ಮಾತೆಯರಿಗೆ ಸಂಸ್ಕಾರ ಕೊಡುವ ದೇವಾಲಯ ಅಂತ ಆಡಿದ್ದು. ಜನನಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಜನನಿಯಿಂದ ವಿದ್ಯೆ ಕಲಿತ ಜನರು ತಾವು ಧನ್ಯರು. ಯಾವ ಮನೆಯಲ್ಲಿ ಹೆಣ್ಣಿಗೆ ಸಂಸ್ಕಾರ ಸಿಗುವುದಿಲ್ವೋ ಆ ಮನೆ ಯಾವತ್ತಿದ್ದರೂ ಸಂಸ್ಕಾರವಂತರ ಮನೆ ಆಗುವುದಿಲ್ಲ. ಮತ್ತೊಂದು ಶಬ್ದ ಇಲ್ಲಿ ಹೇಳುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಮಾಡಬೇಕು. ಹೋದವಳು ಹೋಗಲಿ, ಇವನನ್ನಾದರೂ ನೆಮ್ಮದಿಯಿಂದ ನೋಡಿಕೊಳ್ಳಬೇಕು. ನೋಡೋಣ. ಬೆಳಗ್ಗೆ
ಆಮೇಲೆ ಅಣ್ಣನಾದಂತಹ ಭೀಷ್ಮನ ಮಾತಿನಂತೆ ಕಾಶೀಪುರಾಧಿಪನ ಮಕ್ಕಳಾದಂತಹ ಅಂಬಿಕೆ ಅಂಬಾಲಿಕೆ ಇಬ್ಬರನ್ನು ಮದುವೆಯಾಗಿದ್ದೇನೆ. ಕೆಲವು ದಿನಗಳಾಯಿತಷ್ಟೇ. ಸ್ವಲ್ಪ ತಿರುಗಾಟ ಮಾಡಬೇಕೆನ್ನುವ ಹಾಗೆ ಮನಸ್ಸಾಗಿದೆ. ಬಾಯ್ ಬಾಯ್
ಅಮ್ಮ ಸತ್ಯವತಿ ದೇವಿ ಭೀಷ್ಮ ಒಬ್ಬ ಮಗನನ್ನು ಕಳೆದುಕೊಂಡೆವು. ಎರಡನೇ ಮಗನನ್ನು ಪಟ್ಟವೇರಿಸಿದೆವು. ವಿಚಿತ್ರ ವೀರ್ಯನ ಆಳ್ವಿಕೆಯಲ್ಲಿ ಈ ಆಜ್ಞಾವೃತ ಸುಖಶಾಂತಿ ನೆಮ್ಮದಿಯಿಂದ ಉಳಿಯುತ್ತದೆ ಎನ್ನುವ ವಿಶ್ವಾಸ ನಮಗಿತ್ತು. ಮದುವೆ ಮಾಡಿಸಿದೆ ಅಮ್ಮ. ದಿನ ಕೆಲವು ಸಂದು ಹೋಯಿತು. ಸರಿ. ಆದರೆ ಆದ್ರೆ ಇಷ್ಟರವರೆಗೂ ಸುಖಪ್ರಸ್ಥದಲ್ಲೇ ಇದ್ದಾನೆ. ಹೆಂಡತಿಯರ ಜೊತೆಯಲ್ಲಿ ತಿರುಗಾಟ ಬಿಟ್ರೆ ನಂಬಿದ ಪ್ರಜೆಗಳಿದ್ದಾರೆ ಎನ್ನುವ ಕಲ್ಪನೆಯೂ ಅವನಿಗಿಲ್ಲ. ಓಹೋ. ಈಗ ತಾನೇ ಬಂದರು ಋಷಿಗಳು ಬ್ರಾಹ್ಮಣರು. ಆ ಬಂದಿರುವಂತಹ ಅವರ ಶುಭ ಸೇವೆಗೆ ಶಿರುಬಿಕ್ಕುವುದಕ್ಕೆ ಬೇಕಾಗಿ ಆ ಸುಖಪ್ರಸ್ಥದಲ್ಲಿದ್ದವನಿಗೆ ದೂತರನ್ನು ಕಳುಹಿಸಿದೆ ಬರಲಿ ಅಂತ ಹೇಳಿದನಂತೆ. ಆ. ನಾಯಕ್ಕೆ ಬರಬೇಕು, ಆ. ನೋಡಿಕೊಳ್ಳುವುದಕ್ಕೆ ಭೀಷ್ಮ ಇಲ್ವಾ? ಸರಿ. ಆ ಗಡ್ಡ ಬಿಟ್ಟವನಿಗೆ ಅವರನ್ನು ಆ. ಸ್ವಾಗತಿಸುವುದಕ್ಕಾಗುವುದಿಲ್ವಾ? ಒಬ್ಬ ಗಡ್ಡ ಬಿಟ್ಟವನ ಹೆಸರಲ್ಲೇ ಇವರನ್ನ ಮೇಲೆ ಬೀಳುವುದಿದ್ರೆ ಮತ್ತೆ ಇವರದ್ದು ಎತ್ತರ. ಓಹೋ. ಆದ್ದರಿಂದ ಆ. ಅವರು ನಮ್ಮ ಹಾಗಾಗಬೇಕೆನ್ನುವುದೇ ನಮ್ಮ ಅಪೇಕ್ಷೆ. ಆ. ಆದ್ರೆ ಏನು ಮಾಡೋಣ? ಏನು? ಕೇಳ್ತಾ ಇಲ್ಲ. ಆ. ತಾಯಿಯಾಗಿ ನೀನೇ ಅವರನ್ನು ತಿದ್ದಬೇಕು. ಅವನಲ್ಲಿ ಹೇಳು, ಬಂದ ಬ್ರಾಹ್ಮಣರ ಆಶೀರ್ವಾದ ಪಡಿ. ಏನಿದು ಭೀಷ್ಮ, ಏನಿದು? ಏನಮ್ಮ? ಕುಳಿತದ್ದೇ ತಪ್ಪು, ನಿಂತದ್ದೇ ತಪ್ಪು, ಹೋದ್ರೆ ತಪ್ಪು, ಬಂದ್ರೆ ತಪ್ಪು. ತಪ್ಪು ಹುಡುಕುದೇ ನಿಮ್ಮದೆಲ್ಲ. ಅಮ್ಮ, ಏನು? ಶಿಕ್ಷೆ ಇಲ್ಲದ ಶಿಕ್ಷಣ ಆ. ಭಕ್ಷಣೆ ಮಾತ್ರ ಓ. ಕಲಿಯುತ್ತದೆ. ಶಿಕ್ಷೆ ಇರುವ ಶಿಕ್ಷಣ ಆ. ರಕ್ಷಣೆಯನ್ನು ಕಲಿಸ್ತದಮ್ಮ. ಗೊತ್ತುಂಟು ನನಗೆ. ಆ. ಏನು? ಆ, ಮದುವೆಯಾಗಿ ಒಂದು 3-4 ದಿವಸ ಆದದಷ್ಟಪ್ಪ. ಕೆಲವು ದಿನ ಆಯ್ತು. ಆಗಲಿ ಆ. ಸಂತೋಷದ ಸುಖದ ಉತ್ಪತ್ತಿಗೆ ಹೇಳಿ ಆ. ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಆ. ಈಗ ಬಂದಂತಹ ಋಷಿಮುನಿಗಳಿಗೆ ಉತ್ತರವನ್ನು ಕೊಡಬೇಕು ಎನ್ನುವ ಹಾಗೆ ನೀನು ಹೇಳ್ತಾ ಇದ್ದೀನಿ. ಅವರ ಪಾದ ಪೂಜೆ ಮಾಡಿ ಅವರ ಶುಭಾಶೀರ್ವಾದ ಹೊಂದಬೇಕು. ನಿನಗೆ ಕೆಲಸ ಮತ್ತೆ ನಾನು ಪ್ರತಿನಿಧಿಯಲ್ಲ. ನೀನು ಇದ್ದೀಯಲ್ವ, ನೀನು ಪ್ರತಿನಿಧಿಯಾಗಿ. ಅಮ್ಮ, ಹರಕೆ ಹೇಳುವುದು ನೀವು ಸಂದಾಯ ನಾನು ಮಾಡಿದ್ರೆ ಫಲ ನಿಮಗೂ ನನಗೂ. ಆ, ಹೌದು ಅಲ್ವಾ? ಆದ್ರೆ ನಿನಗೆ ಉತ್ತರ ಕೊಡಬಹುದಲ್ವಾ? ಆ. ಈಗ ನೀನು ಪ್ರತಿನಿಧಿಯಾಗಿ ಇದ್ದೀಯಲ್ವಾ? ಏನು? ಬಂದವರಿಗೆ ಉತ್ತರ ಕೊಡುವುದು ನಿನ್ನ ಕರ್ತವ್ಯ. ಈಗ ನಾನು ಭಾರ್ಗವರಾಮರಂತಹವರ ಶುಭ ಸೇವೆಗೆ ಶಿರಬಿಚ್ಚಿದ. ಆ. ಆದ್ರೆ ಇವನಿಗೆ ಅವರ ಆಶೀರ್ವಾದ ಸಿಕ್ಕಿದ್ರೆ ಮತ್ತೆ ಅವನು ನನ್ನಂತಾಗುವುದಿಲ್ಲ. ಇಲ್ಲಿಯಪ್ಪ, ಆ. ಅದಕ್ಕೆಲ್ಲ ನಿನ್ಗೆ ಯಾಕೆ ಚಿಂತೆ? ಆ. ಮಕ್ಕಳಿಗೆ ಹಾಗೆ ಒಂದು ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ವ ನಿನಗೆ? ಎಂತದ್ದು? ನಂತರಂಗ ನನಗೆ ಅರ್ಥ ಆಗುತ್ತದೆ. ಆ. ಇನ್ನು ಮಕ್ಕಳ ಮೇಲಿನ ವ್ಯಾಮೋಹ ನಿನಗೆ ಬಿಟ್ಟು ಹೋಗಲಿ. ಹೋಗ್ತದೆ, ಯಾವ ತಾಯಿ ಕಟ್ಟಿಗೂ ಹೋಗುದಿಲ್ಲ ಅದು. ನೀನೊಂದು ಎಚ್ಚರಿಕೆಯನ್ನು ನೆನಪಿಟ್ಟುಕೋ. ಎಂತದ್ದು? ಕಾಮ ಮಿತವಾದರೆ ಕ್ಷೇಮ, ಆ. ಕಾಮ ಅತಿಯಾದರೆ ಕ್ಷಾಮ, ಹ್ಮ್. ಕಾಮ ಮತ್ತೇರಿದರೆ ಕ್ಷಯ. ಹ್ಮ್. ಎಚ್ಚರಿಕೆ ಪಡು. ಆ. ಆದ ಹಾಗೆ ಓಹೋ. ಪದವೂರಲು ತಡಗಾಡಿ
ಪದವೂರನು ತಡಕಾಡಿ ಸೋರುವನು ಬಿದ್ದಿಗ ಮಗನನ್ನು ಬಿಡದಿದ್ದಳು ಮಾತೆಯುಯುತ ಮುತ್ತಿನಿ ಜಲವನ್ನು ನೀಡುತ್ತ ಭಾವಶಬ್ದದಿ ಪರಿಸೇವೆಗೆಯುತ ಮಗನೇ ಏನಾಯ್ತು ಮಗನೇ? ಮಾತನಾಡು ಮಗನೇ, ಏನಾಯ್ತು ಕಂದ? ಎಂತಹ ಪರಿಸ್ಥಿತಿಯನ್ನು ನಾನು ಕಾಣ್ತಾ ಇದ್ದೇನೆ ಕಂದ. ಒಮ್ಮೆ ಬಾಯಿ ಬಿಟ್ಟು ಮಾತನಾಡು ಮಗನೇ, ಏನಾಯ್ತು ಮಗನೇ? ಧಿಕ್ಕರಿಸಿ ನೀತಿಗಳ ಕಾಮದಳು ಮನವಿಸಿ ಮತಿಮಾನ್ಯ ಭೀಷ್ಮನ ನೀತಿಗಳ ಧಿಕ್ಕರಿಸಿ ಕಾಮದಳು ಮನವಿಸಿ ಮತಿಮಾನ್ಯ ಉಳಿಸು ಅಮ್ಮ ನೀ